ವಾವ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ನಾವು ಹೋಗ್ಬೇಕಾಗಿದ್ದ ಜಾಗನೇ ಬೇರೆ, ಬಟ್ ನಾವು ತಲುಪಿರೋದೇ ಬೇರೆ ಜಾಗ. ಅದೇನ್ ಮಾಡ್ತಾರೋ, ಅದ್ ಹೆಂಗ್ ತಿಂತಾರೋ. ತಿಂತೀರಾ? ಕಾಲ್ ನೀರೊಳಗಡೆ ಬಿಟ್ಟಿದ ತಕ್ಷಣ ಒಂಥರ ರಿಲ್ಯಾಕ್ಸ್ ಆಗ್ತದೆ ಅಲ್ಲ. ಒಂದು ಮಾರ್ಗೆನೆ 60 ರೂಪಾಯಿ ಅಂತ. ಫುಲ್ ಕಾಣ್ತಿದ್ಯಾ? ಇನ್ನೊಂದ್ಸಲ ಹೇಳು, ಆನ್ ಮಾಡ್ಬಿಟ್ಟು ಹೇಳು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಲಗೋಡೆ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಸುಮ್ಮನೆ ಪೂರ್ಣಿನ ಕರ್ಕೊಂಡು ಆಚೆ ಹೋಗೋಣ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿದ್ವಿ. ಕ್ವಿಕ್ ಡೇ ಔಟ್. ನಾನು, ನಿಖಿಲ್ ಅವರು, ಪೂರ್ಣಿ ಹಾಗೂ ಮುತ್ತಣ್ಣ. ನಿಶನ್ ಇವತ್ತು ಎಕ್ಸಾಮ್ ಇದೆ. ಸೊ ಹಂಗಾಗಿ ಎಲ್ಲ ವ್ಲಾಗಲ್ಲೂ ಎಕ್ಸಾಮ್ ಅಂತ ಇದ್ದೀನಿ. ಕೊನೆಗೂ ಮುಗೀತಾ ಇದೆ ಎಕ್ಸಾಮು. ಇನ್ನು ಮುಂದೆ ಹೇಳಲ್ಲ ಎಕ್ಸಾಮ್ ಅಂತ. ಸೊ ಇನ್ನು ಲಾಸ್ಟ್ ಸೆಮ್ ಇದೆ ಮ್ಯಾಡಮಿಗೆ. ಇವತ್ತು ಫೆಸ್ಟ್ ಇದೆ ಅಂತೆ. ಹಂಗಾಗಿ ನನ್ನ ಟಾಪ್ ಏನಾರು ಆಗಬೇಕು ಮಗಳೇ, ಕೇಳಿಸ್ತಾ? ನನ್ನ ಟಾಪ್ ಏನಾರು ಆಗಬೇಕು. ಸೊ ಅದೇನೋ ಧೂಳು ಗೀಳು ಇರುತ್ತೆ, ಗಲೀಜಾಗ್ಬಿಡುತ್ತೆ ಅಂತ ಏನೋ ಹೇಳ್ತಿಲ್ಲ. ಇಂಜಿನಿಯರ್ಗಳಿಗೆ ಫೆಸ್ಟ್ ಅಂತೆ. ಸೊ ಹಂಗಾಗಿ ಅವಳು ಹೋಗುತ್ತಿದ್ದಾಳೆ ಕಾಲೇಜಿಗೆ. ನಾವು ಮುತ್ತಣ್ಣ ಬರ್ತಾ ಇದ್ದಾರೆ ಇನ್ನೇನು ಕೆಳಗಡೆ. ಎಲ್ಲಾದರೂ ವಾಟರ್ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನೋಡೋಣ ಎಲ್ಲಿ ಹೋಗೋದು ಅಂತ ಎಕ್ಸಾಕ್ಟಾಗಿ ಇನ್ನೂ ಫೈನಲೈಸ್ ಮಾಡಿಲ್ಲ. ಆ್ಯಂಡ್ ನನ್ನೊಂದು ಸ್ಯಾರಿ ಇತ್ತು, ಈ ಸ್ಯಾರಿ. ಸೊ ಈ ಸ್ಯಾರಿನ ನಾನು ಒಂದು ಸ್ಟಿಚ್ ಕೊಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು. ಯಾಕಂದರೆ ನಾವು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಈ ವಾರದಲ್ಲಿ. ಹಾಗಾಗಿ ಸೊ ಅದಕ್ಕೆ ಸ್ಯಾರಿ ಇಲ್ಲಿ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಸ್ಟಿಚ್ ಮಾಡಿಸ್ತಾ ಇದ್ದೀನಿ. ಮುತ್ತಣ್ಣ ಓಕೆ ಗೈಸ್, ಇವಾಗ ನಾವು ಮೆಜರ್ಮೆಂಟ್ ಕೊಟ್ಟು ಹೋಗ್ತಾ ಇದ್ವಿ ಆನ್ ದ ವೇ. ನಮ್ಮ ಪೂರ್ಣ ಅವರು ಇದು ತಿಂದಿಲ್ಲ, ಹನುಮಂತು ಪಲಾವ್ ತಿಂದಿಲ್ಲ. ಹಾಗಾಗಿ ತಿನ್ಸ್ಕೊಂಡು ಹೋಗೋಣ ಅಂತ. ಮೈಸೂರಲ್ಲಿ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಆ ಜಾಗಕ್ಕೆ ಆಮೇಲೆ ಹೋಗೋಣ ಸಂಜೆ ಮೇಲೆ. ಸನ್ಸೆಟ್ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ. ನಮ್ಮ ಮುತ್ತಣ್ಣ ಬೆಳಗ್ಗೆನೆ ಸನ್ಸೆಟ್ ನೋಡ್ಬಿಟ್ರಂತೆ. ಸನ್ರೈಸ್ ಅನ್ನೋಕೆ ಹೋಗಿ ಸನ್ಸೆಟ್ ಅಂದ್ರು ಮನೇಲಿ. ಜೀಪ್ ಮಾಡ್ಬಿಟ್ರು ನನ್ನ. ಅದ್ರಲ್ಲೂ ನಿಶಾ ಕಾಯ್ತಾ ಇರ್ತಾಳೆ. ಅವಕ್ಕೆಲ್ಲ ಕಾಯ್ತಾ ಇರ್ತಾಳೆ. ಎಷ್ಟು ಮಿಸ್ ಮಾಡ್ಕೊತಾ ಇದೀರ ನಿಶಾ? ರೂಮಲ್ಲಿ ಓದ್ತಿದ್ರು ಓಡ್ ಬಂದ್ಬಿಡ್ತಾಳೆ. ಓಡ್ ಬಂದ್ಬಿಟ್ಟು ಅಜೀಬ್ ಮಾಡಕ್ ಬಂದ್ಬಿಡ್ತಾಳೆ. ಸೊ ಇವಾಗ ನಿಶಾ ಇಲ್ಲ, ನಾನಿದ್ದೀನಿ, ಪೂರ್ಣಿಗಿದ್ದಾಳೆ. ಸೊ ಲೈಟ್ ಆಗಿ ಊಟ ಗೀಟ ಮಾಡ್ಕೊಂಡು, ಊಟ ಟೈಮು ಹೆಂಗೋ 1-2 ಗಂಟೆ ಆಗಿದೆ. ಲೈಟ್ ಆಗಲ್ಲ, ಜಾಸ್ತಿ ಗ್ರ್ಯಾಂಡ್ ಆಗಿ ಟೈಟ್ ಆಗೇನೆ. ಸೊ ಇವಾಗ ನಾವು ಕುವೆಂಪು ರಂಗದಲ್ಲಿ ಇದ್ದೀವಿ, ಹೋಗ್ತಾ ಇದೀವಿ ಗೈಸ್. ಅಷ್ಟೇ. ನಮ್ಮ ಡ್ರೈವಿಂಗ್ ಅಲ್ಲಿ ಇದ್ದಾರೆ ನಿಖಿಲ್ ರವೀಂದ್ರ ಅವರು. ಹೊಟ್ಟೆ ಬಂದಿರೋದು ನೋಡಿ. ಜಿಮ್ಗೆ ಹೋಗಲ್ಲ, ಜಿಮ್ಗೆ ಹೋಗ್ತಾ ಇಲ್ಲ, ಜಿಮ್ಗೆ ಹೋಗ್ತಾ ಇಲ್ಲ. ಹೇಳಿ ಎಲ್ಲ ಕಮೆಂಟ್ ಮಾಡಿ ಹೇಳಿ, ಜಿಮ್ಗೆ ಹೋಗಿ ನಿಖಿಲ್ ಬ್ರೋ ಅಂತ. ಹೌದಂತೆ. ಸಿಕ್ಸ್ ಪ್ಯಾಕು. ವಾವ್, ವಾಟ್ ಎ ವೆದರ್, ಸಖತ್ ವೆದರ್. ಈ ವೆದರ್ಗೆ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಏನಾದ್ರು ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು ಮುತ್ತಣ್ಣ, ಅಲ್ವಾ ಮುತ್ತಣ್ಣ? ಕಾಫಿ ಒನ್ ಮೋರ್ ಅಂತ ಹೇಳಲ್ಲ. ಮತ್ತೆ ಇನ್ನೇನ್ ಒನ್ ಮೋರ್ ಅಂತ ಅಂತೀಯಾ? ಬಾಯ್, ಇವಾಗ ಎಷ್ಟು ತಿಂತೀಯ ನೋಡ್ತೀನಿ. Yes, we are going. ಬೇಡ, ಇದೆಲ್ಲ ಶೇರು ಅಣ್ಣ. ಅವ್ರು ಫುಲ್ ತಿಂದಿಲ್ಲ ಅಂದ್ರೆ ಜೋಬಕ್ಕೆ ಕಳಿಸಿ. ಫುಲ್ ತಗೊಂಡವ್ರೆ. ಅದೇನ್ ಮಾಡ್ತಾರೋ, ಅದ್ ಹೆಂಗ್ ತಿಂತಾರೋ. ತಿಂತೀರಾ? ನೋಡುವೆ ಇರುವಂತೆ. ನಾನು ಪೂರ್ಣಿ ಇದ್ರಲ್ಲೇ ಶೇರು. ಬ್ಯೂಟಿಫುಲ್ ಪ್ಲೇಸ್. ನಾವು
ಹೋಗ್ಬೇಕಾಗಿದ್ದ ಜಾಗನೇ ಬೇರೆ, ಬಟ್ ನಾವು ತಲುಪಿರೋದೇ ಬೇರೆ ಜಾಗ. ಒಂಥರ ನನಗೆ ಅದೋ ಕಾಡೊಳಗಡೆ ಒಂದು ಜಾಗ ಅನ್ನೋ ಥರ ಅನಿಸ್ತಾ ಇದೆ. ಸಕ್ಕತ್ತಾಗಿದೆ. ತೋಟಗಳ ಮಧ್ಯೆ ಇರೋದಿದು. ಇಲ್ಲೊಂದು ಪ್ಯಾರೆಟು ಹಾರ್ಕೊಂಡು ಹೋಯ್ತು. ಅದ್ರದ್ದೇನಾದ್ರು ಗರಿ ಬಿದ್ದಿದ್ಯಾ ಅಂತ ಮುತ್ತಣ್ಣ ಹುಡುಕ್ತವ್ರೆ. ಪ್ಯಾರೆಟಾ? ನವಿಲು 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 ಅಲ್ಲಿ ತೋರಿಸಿ. ನೀರಿದೆ ತುಂಬಾ ಇಲ್ಲ, ಸಾಕು. ಇಷ್ಟಿದ್ರೆ ಚೆನ್ನಾಗಿರುತ್ತೆ. ಒಂಚೂರು ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ. ಅರಿತಾ ಇದೆ ಇಲ್ಲಿಂದ. ಇಲ್ಲಿ ಬಂದ್ಬಿಟ್ಟು ಕುಕಿಂಗ್ ಮಾಡ್ಬೋದು ನೋಡಿ. ಎಕ್ಸಾಕ್ಟ್ ಲೊಕೇಶನ್ ನಮಗೂ ಗೊತ್ತಿಲ್ಲ ಗೈಸ್, ಆಮೇಲೆ ಕೇಳಬೇಡಿ ಯಾವುದು ಅಂತ. ನಾವೆಲ್ಲೋ ಹೋಗಿ ತಲುಪಬೇಕಿತ್ತು, ಮಧ್ಯೆ ಇದೊಂದು ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ನಿಲ್ಸಿದ್ವಿ ನಾವು. ಬ್ಯೂಟಿಫುಲ್. ಅಲ್ಲಿ ನೋಡಿ ನೀರು ಬಂದಿರೋದು. ನಮ್ಮ ಪೂರ್ಣಿ ಅಕ್ಕ ನೀರಿರೋ ಜಾಗಕ್ಕೆ ಕರ್ಕೊಂಡು ಹೋಗಕ್ಕ, ನೀರಿರೋ ಜಾಗಕ್ಕೆ ಕರ್ಕೊಂಡು ಹೋಗಂತಿದ್ಲು. ಶಂಕ ಸಾಕ ನೀರು. ನಾಳೆ ಇನ್ನೊಂದು ಪ್ಲಾನ್ ಮಾಡಿದ್ದೀವಿ, ನೋಡೋಣ ಅದಕ್ಕೆ ಹೋಗೋಣ. ಓಕೆ, ಇನ್ನೊಂದು ಜಾಗಕ್ಕೆ ಬಂದ್ವಿ. ಏನಂದರೆ ಪಕ್ಕನೇ ಚೆನ್ನಾಗಿದೆ, ಬಟ್ ಇಲ್ಲೆಲ್ಲ ನೀರು ನಿಂತಿದೆ ಅಲ್ಲ, ಸ್ವಲ್ಪ ಸ್ಮೆಲ್ಲಿದೆ, ಪಾಚಿ ಇದೆ. ಹುಷಾರಾಗಿ ಬೇಕು. ಆ್ಯಂಡ್ ಇಲ್ಲಿ ಸುತ್ತಮುತ್ತ ತೋಟ ಚೆನ್ನಾಗಿದೆ ಅವ್ರಿಗಂತೂ ಓಡಾಡೋಕ್ಕೆ. ಸೊ ಇವಾಗ ಅಲ್ಲೇ ಕತ್ತಿದ್ವಲ್ಲ ಅದೇ ಜಾಗದಲ್ಲಿ ಕೂರ್ಲಿಕ್ಕೆ ಹೋಗ್ತೀವಿ. ಬಾ ಪುಣಿ, ನಿಧಾನಕ್ಕೆ ಬಾ, ಬನ್ನಿ. ಕಾಲು ನೋಡ್ತಾ ಇತ್ತು, ಫೀಟೆಲ್ಲ ಓಡಾಡಿ ಈ ಕಾಲು ನೀರೊಳಗಡೆ ಬಿಟ್ಟಿದ ತಕ್ಷಣ ಒಂಥರ ರಿಲ್ಯಾಕ್ಸ್ ಆಗ್ತಾಯಿದೆ ಅಲ್ಲ. ನಾವು ಲಾಸ್ಟ್ ಟೈಮ್ ಇದು ಪ್ಲೇಸಿಗೆ ಬಂದಿದ್ದಾಗ ಸಕ್ಕತ್ತಾಗಿತ್ತು, ನೀರು ಹರಿತಿತ್ತು ಇಲ್ಲಿ. ಇವಾಗ ನೀರು ಕಡಿಮೆ ಆಗಿದೆ. ನಮ್ಮ ಪೂರ್ಣಿ ನೋಡಬೇಕು ಅಂದಿದ್ಲು, ನನ್ನ ಬ್ಲಾಗ್ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ. ಹೇಗಿದೆ? ಚೆನ್ನಾಗಿದೆ. ಅಲ್ಲೋಗಿದ್ದು, ಅಲ್ಲೋಗು. ನನ್ಗೆ ಆರ್ಕೋತಿದ್ದಲ್ಲ, ಹೋಗು ನೋಡೋಣ. ನೀನು ಮೊಬೈಲ್ ಇಟ್ಕೊಂಡು ನೋಡು. ಇಲ್ಲ ಇವತ್ತು ಯಾಕೋ ಫುಲ್ ಮುತ್ತಣ್ಣ ಹಂಗೇನೆ. ಇವಾಗ ಆಕ್ಟಿವ್, ಫುಲ್ ಆಕ್ಟಿವ್ ಆಗಿರ್ತಾರೆ ಮುತ್ತಣ್ಣ. ಹೇಗೆ ಮಾಸ್ಟರ್ ಇನ್ನೊಂದ್ಸಲ ಹೇಳು, ಆನ್ ಮಾಡ್ಬಿಟ್ಟು ಹೇಳು. ಏನ ಚೆನ್ನಾಗಿದೆ. ಹೋಗಿ ಪುಣಿ, ಎಲ್ಲಿಗೆ ಹೋಗ್ತೀಯ? ಅಲ್ಲಿ ಹೋಗಪ್ಪ. ಆಯ್ತು, ನೋಡೋಣ. ಹೋಗು. ಆಮೇಲೆ ಬಾರು ನಾನಂತ ಬರೋ ನನ್ನೇ ಭಯ. ನನಗೂ ಭಯ. ನೋಡ್ಬೇಕು. ಆ ಕಡೆ ಮಧ್ಯದಿಂದ ಹೋಗೋ. ಹೋಗು ಇದಕ್ಕೆ, ಅಲ್ಲಿ ಅವರಲ್ಲಿ ಕೂತಾರಲ್ಲಿ ಹೋಗು. ಯಾವುದು? ಏ ಮುಚ್ಚು ಬಾಯಿ ಅಮ್ಮ, ಯಾರಿಗಿದು ಏನಾಗಿದೆ ಅಂತೆ? ತಟ್ಟಿಡೆ ಬಾಂಬುದೆ. ಯಾವುದು? ಅದು ಬೈತಾನೆ. ನೀನು ಬಾಯ್ ಬಿಟ್ಟು ಗೊತ್ತಿತ್ತಾ? ಮುತ್ತಣ್ಣ ಹೋಸಿ ಸೈಡ್ ಬಾ. ಏನಿಸ್ತಿದೆ? ಬಿಡು ಅಂದ್ರಲ್ಲ ತೋರ್ಸು. ಬಿಡು ಅದಕ್ಕೆ ಹಿಂಸೆ ಆದ್ರೆ ಬೇಡ, ಬಿಡು. ಬರ್ತಾ ಇಲ್ವೇನೋ?
ಒಂದಿಷ್ಟು ದಿನ ದಪ್ಪ ಹೂವ ಕಟ್ತಾ ಇದ್ರು ಒಂದು ಮಾಲ್ 60 ರೂಪಾಯಿ. ಇವೇ ಸ್ವಲ್ಪ ವಿಡಿಯೋ ಮಾಡ್ತೀನಿ, ಸೈಲೆಂಟ್ ಆಗಿದೆ. ಬಂದಾಗಿಂದ ಬೊಗಳು ತಾನೆ ಅವಳೆ. ಸೊ ಒಂದು ಮಾರ್ಗೆನೆ 60 ರೂಪಾಯಿ ಅಂತ. ಸೊ ಹಂಗಾಗಿ 2 ಮಾರ್ ತಗೊಂಡಿದ್ದೀನಿ. ಇಲ್ಲೇ ಕಟ್ತಾ ಇದ್ರು ಅಜ್ಜಿ. ಸೊ ತಗೊಂಡಿದ್ದೀನಿ. ಅಣ್ಣ ಕ್ಯಾಶ್ ಕೊಟ್ಕೊಂಡು ಇವರಿಬ್ರು ಸಾಂಗ್ ನ ಹುಡ್ಕಕ್ ಸ್ಟಾರ್ಟ್ ಮಾಡಿ 2 ಅವರ್ ಆಯ್ತು. ಒಂದು ರೀಲ್ ಒಂದು ಸಾಂಗ್ ಸಿಗ್ತಾ ಇಲ್ಲ ಅವ್ರಿಗೆ. ನೋಡಿ ಇದೇ ರೀಲು. ಇವತ್ತು ಹಾಕ್ತೀರಾ? ಹಾ ಹೌದು. ಮಂಗಳಮ್ಮ ಬಂದಿಲ್ಲ ಅಂತ ಕುಯ್ಯ ಅಂತ ಇದೆ. ಬನ್ನಿ ಮಂಗಳಮ್ಮ, ನಮ್ಮ ಚಾನಲ್ ಹಾಯ್ ಮಾಡಿ. ಹಾಯ್. ಊಟ ಮಾಡಿದ್ರಾ? ನೋಡಿ ಕೈಗೆ ಸಿಗ್ತಾ ಇಲ್ಲ. ಒಯ್ತಾವ್ರೆ. ಆ ಗುಂಡ ಇಷ್ಟೊತ್ತರ್ಗು ಇಲ್ಲಿ ಕುತ್ಕೊಂಡು ಕುಯ್ ಅಂತ ಇದ್ದ. ನೀವು ಬಂದಿದ ತಕ್ಷಣ ನೋಡಿ ಹೆಂಗ್ ಓಡ್ ಬರ್ತಾವ್ ಮೇಲಕ್ಕೆ. ಇವತ್ತು RCB ವರ್ಸಸ್ ಯಾವುದು SRH ಮ್ಯಾಚ್ ನಡೀತಾ ಇದೆ. ನಾನು ಅನ್ನ ಸಾಂಬಾರ್ ಹಾಗೂ ಎಗ್ ಪಲ್ಯ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಸೊ ರೆಡಿ ಆಗ್ತಾಯಿದೆ ಇನ್ನೇನು. ಇವಾಗ ಟೈಮ್ ಇನ್ನು 9:30. ನಮ್ಮಲ್ಲಿ ಇನ್ನು ಯಾರು ತಿನ್ನಲ್ಲ. ನಿಶಾ ಅವರು ಕಾಲೇಜಲ್ಲಿ ಫೆಸ್ಟ್ ಇದೆ, ಹಾಗೆ ನಾಳೆ ಬೆಳಗ್ಗೆ ಏನೋ ಟೆಂಪಲ್ಗೆ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರ ಫ್ರೆಂಡ್ ಮೇಲೆ ಸ್ಟೇ ಆಗ್ತಾ ಇದ್ದಾರೆ ಇವತ್ತು. ಸೊ ಇವಾಗ ಸದ್ಯಕ್ಕೆ ನಮ್ಮಿಷ್ಟು ಜನಕ್ಕೆ ಮಾತ್ರ ಅಡುಗೆ ಮಾಡಬೇಕು. ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಬೆಳಿಗ್ಗೆ ಎದ್ದು ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಜೊತೆಗೆ ಇವತ್ತು ಸುಮ್ಮನೆ ಹಂಗೆ ಒಂದು ಡೇ ಔಟಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು, ನಿಶಾ, ಸ್ಪಂದು, ಆಮೇಲೆ ಮುತ್ತಣ್ಣ, ಕೂಲಿ, ನಿಖಿಲ್ ಅವರು ಎಲ್ಲರೂ ಹೋಗೋಣ ಅಂತ. ಸೊ ಹಾಗಾಗಿ ಅಲ್ಲಿ ಚಿಕನ್ ಬಿರಿಯಾನಿ ಮತ್ತು ಏನಾದರೂ ಮಾಡ್ಕೊಳ್ಳೋಣ ಸಂಜೆಗೆ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಮಸಾಲೆ ಬೇಕಾದ್ರೆ ಅದಕ್ಕೂ ರುಬ್ಕೊಳ್ತಾ ಇದ್ದೀನಿ ಜೊತೆಗೇ. ಸೊ ಅದನ್ನು ಹೋಗುವಾಗ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಏನೇನು ಬೇಕೋ ಈರುಳ್ಳಿ ಅದೆಲ್ಲ ಅಲ್ಲೇ ಕಟ್ ಮಾಡ್ಕೊಳ್ಳೋದು. ಜಸ್ಟ್ ಮಸಾಲೆ ಮಾತ್ರ ಅಲ್ಲಿ ರುಬ್ಬೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ರುಬ್ಕೊಳ್ತಾ ಇದ್ದೀನಿ ಬಿರಿಯಾನಿಗೆ. ಸೊ ನಾನು ಬಿರಿಯಾನಿ ಮಾಡ್ತೀನಿ, ನಿಖಿಲ್ ಅವ್ರು ಏನು ಮಾಡ್ತಾರೆ ನೋಡಬೇಕು. ಸೊ ಆ ವ್ಲಾಗ್ನ ನಿಶಾ ಮಾಡ್ತಾಳೆ. ಸೊ ನೋಡಿ, ಅದು ಕ್ಯಾಂಪಿಂಗ್ ಥರ ಒಂಥರ ವಾಟರ್ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸಿನ್ಸ್ ಮಳೆಗಾಲ ಆಗಿರೋದ್ರಿಂದ ವಾಟರ್ ಪ್ಲೇಸಸ್ಗೆಲ್ಲ ಹೋದರೆ ಚೆನ್ನಾಗಿರುತ್ತೆ. ಸೊ ಹೋಗ್ತಾ ಇದ್ದೀವಿ. ಆ್ಯಂಡ್ ನನಗೆ ಹೆಲ್ಪ್ ಮಾಡೋಕ್ಕೆ ಮಂಗಳಮ್ಮ ಬೀಟ್ರೋಟ್ ತುರ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಮಕ್ಕಳು ಎದ್ದಿಲ್ಲ, ಪೂರ್ಣಿ ಮತ್ತು ಸ್ಪಂದು. ಸೊ ಅವ್ರು ಎದ್ಮೇಲೆ ತಿಂಡಿ ತಿನ್ಕೊಂಡು ರೆಡಿಯಾಗಿ ಹೊರಡೋದೆ. ನಿಶಾ ಬರ್ತಾಳೆ, ಇನ್ನೇನು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಸೊ ಅಷ್ಟೇ ಗೈಸ್. ದೋಸೆ ಇನ್ನೊಂದು ಚೂರು ಬೇಯಬೇಕಿತ್ತು ಮಕ್ಕಳನ್ನ. ನಾ ಪಲ್ಯ ಮಾಡಿದೆ, ಅಣ್ಣ ದೋಸೆ ಮಾಡ್ತಾಯಿದ್ದಾರೆ. ದೋಸೆ ಸಾಕಾಗಿ ಮಾಡ್ತಾರೆ. ಸೊ ಐಟಮ್ಸ್ ಎಲ್ಲ ಅಲ್ಲಿ ರೆಡಿಯಾಗಿದೆ. ನೀನು ಹೊರಡಬೇಕು. ನಿಶಾ ಅವ್ರು ಬಂದಿದ ತಕ್ಷಣ ಎಲ್ಲರೂ ರೆಡಿಯಾಗಿ ಹೊರಡೋದೆ. ಇವತ್ತು ಲೈಟಾಗಿ ಮಳೆ ಬರೋ ಆಗಿದೆ. ನೋಡ್ಬೇಕು ಏನಾಗುತ್ತೆ ಏನು ಅಂತ. ಸೊ ಅದಕ್ಕೆ ನಾವು ಯಾಕೊಂದು ಟೆಂಟ್ ತೊಗೋಬಾರ್ದು, ಚೆನ್ನಾಗಿರೋದು ಅಂತ ನಿಖಿಲ್ ಅವರು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಏನೋ ಒಂದು. ಸೊ ಈ ಥರ ಮಳೆಗಾಲದಲ್ಲಿ ಚೆನ್ನಾಗಿ ಹೋಗಿ ಕುಕ್ಕಿಂಗ್ ಮಾಡಿಕೊಂಡು ಈ ಥರ ವೈಸಲ್ಲಿ ಕುಕ್ ಮಾಡೋದು, ತಿನ್ನೋದು, ಆಚೆ ಹೋಗಿ ನೀರಿನ ಹತ್ರ ಒಳ್ಳೊಂಥರ ಇಷ್ಟ ಆಗುತ್ತೆ ನನಗೆ, ನಿಖಿಲ್ ಅವ್ರಿಗೆ ಹೇಳ್ಬೋದು. ಸೊ ಅದಕ್ಕೆ ಟೆಂಟು ತೊಗೊಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಟೇ ಥರ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ. ನೋಡೋಣ ಏನಾಗುತ್ತೆ. ಅಣ್ಣ ಎಲ್ಲಿ ಕಾಣ್ತಲ್ಲ ನಿಮ್ಮ ಹುಲಿ? ನಮ್ಮ ಗುಂಡ ಕಿತ್ತೋಗಿರೋ ಇದರಿಂದ ಹೋಗಿ ಅದ್ಯಾವುದೋ ನಾಯಿನ ಅಟ್ಟಾಡಿಸ್ತಾನಂತೆ. ಏನು ಮಂಗ್ಲಮ್ಮ ಹಿಂಗ ಕಲಿಸಿರೋದು ನೀವು ಬುದ್ಧಿ ಅವನಿಗೆ? ನಿಮ್ಮ ಜೊತೆನೇ ಇರ್ತಾನೆ 3 ಹೊತ್ತೂ. ಹಿಂಗಕ್ಕೆ ಹೇಳ್ಕೊಡೋದು ನೀವು. ಆ ಡ್ರಮ್ ಸಂದಿಯಿಂದ ಅಲ್ಲಿ ಹಿಂದೆಗಡೆ ಓಡೋಗಿ ಅಲ್ಲಿ ಬೊಗಳುತ್ತಾನೆ. ಬರಲಿ ಅವ್ನು ಬರಲಿ. ಇವಾಗ ನೋಡಿ ನಿಕ್ಕಿಗೆ ಎದ್ರುಕೊಂಡು ಹಂಗೆ ಮುದ್ರಕೊಂಡು ಓಡೋಯ್ತಾನೆ ಒಳಗಡೆಗೆ. ಅಲ್ಲಿ ನಮ್ಮ ಹುಲಿ ಬಂದ. ಬಪ್ಪ ಯಾಕಪ್ಪ ನೆನೀತಾ ಇದೆಯಾ ಮಳೇಲಿ? ಲಕ್ಕಿ ಮಳೆ ಬರ್ತಾ ಇದೆ. ಬಾ. ಎಲ್ಲೋಗಿದೆ ಹಂಗಂದ್ರೆ ನೋಡ್ಕೊಳ್ಳಿ. ಹೆಂಗ ಎಲ್ಲೋಗಿದೆ? ಹಾ, ಆ ಹಳೆ ಮನೇಲಿ ಇದ್ದಾಗ ಒಂದ್ಸಲ ಸರಿಯಾಗಿ ಕಚ್ಚಿಸ್ಕೊ ಬಂದಿದ್ದ ಅಣ್ಣ. ಕಿವಿ ಹತ್ರ ಬೀದಿನ ಅಟ್ಯಾಕ್ ಮಾಡಿ ಇಲ್ಲೂ ಕಚ್ಚಿಸ್ಕೊಂಡಿದ್ದ. ಆದ್ರೂ ಹೋಯ್ತಾನೆ. ಎಲ್ಲ
ಮಣ್ಣು ಕಾಲೆಲ್ಲ ಮಣ್ಣು. ಏನು ಹೇಳ್ತೀರಾ ಅಮ್ಮ ಇಂಥ ಬುದ್ಧಿ ಇವಂದು ಏನು ಹೇಳಿ ಏನಾದರೂ ಹೇಳಿ ಏನಿಲ್ಲ ಮಂಗಳಮ್ಮಂದು ಅಲ್ವಾ ಇಲ್ಲ ಅವನು ಎಲ್ಲೋದ ಅವನು ಅಲ್ಲಿ ಹೋಗೋನು ನೋಡಿ ಅಲ್ಲಿ ಹೋದ ಆಚೆ